ಈಗ ನಮ್ಮ ಮುಂದಿನ ಅವಾರ್ಡ್ ಅನ್ನ ನೋಡುವಂತಹ ಸಮಯ. ನಾಡಿಗೆ ಕೀರ್ತಿ ತಂದವರನ್ನ ಕಂಡ್ರೆ ನಾಡೇ ಕೊಂಡಾಡುತ್ತೆ. ಇಂಥ ಸಾಧಕರನ್ನ ಸಂಭ್ರಮಿಸೋದು ನಮ್ಮ ಹೆಮ್ಮೆ. ಅದೇ ರೀತಿ ಈಗ ಚಂದನವನದ ಸಾಧನೆಯಲ್ಲಿ ಪಾಲ್ಗೊಂಡ ಸಾಧಕಿಯೊಬ್ಬರನ್ನ ಸಂಭ್ರಮಿಸುವಂತಹ ಸಮಯ. ನಮ್ಮ ಮುಂದಿನ ಕೆಟಗರಿ ಚಿತ್ತಾರ ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್. ಈ ಪ್ರೈಡ್ ಆಫ್ ಕರ್ನಾಟಕ ಅವಾರ್ಡ್ ನ ಬಗ್ಗೆ ಒಂದು ಸಣ್ಣ ವಿಟಿ ಇದೆ. ವಿಟಿ ನೋಡ್ಕೊಂಡು ಬರೋಣ. ವಿಟಿ ಪ್ಲೀಸ್. ಚಿತ್ತಾರ ಪ್ರೈಡ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಈ ಚೆಲುವೆ ಕಳೆದೊಂದು ದಶಕದಲ್ಲಿ ಪಂಚಭಾಷಾ ತಾರೆಯಾಗಿ ಮಿಂಚಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಚಿತ್ರಗಳಲ್ಲಿ ತಮ್ಮ ನಟನಾ ಕೌಶಲ್ಯ ತೋರಿದ ಹೆಮ್ಮೆಯ ಕನ್ನಡತಿ ಪ್ರಣೀತಾ ಸುಭಾಷ್. ಪೊರ್ಕಿ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಾಯಕಿಯಾಗಿ ಬಣ್ಣದ ಲೋಕಕ್ಕೆ ಪದಾರ್ಪಣೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಬಹು ಬೇಡಿಕೆಯಲ್ಲಿರುವ ಕಲಾವಿದೆ. ದರ್ಶನ್, ದುನಿಯಾ ವಿಜಯ್, ಶಿವರಾಜ್ ಕುಮಾರ್, ಗಣೇಶ್, ಉಪೇಂದ್ರ, ಪವನ್ ಕಲ್ಯಾಣ್, ಮಹೇಶ್ ಬಾಬು, ಸೂರ್ಯ ಸೇರಿದಂತೆ ದಕ್ಷಿಣ ಭಾರತದ ಹೆಸರಾಂತ ಸ್ಟಾರ್ಗಳೊಂದಿಗೆ ನಟಿಸಿದ ಹೆಗ್ಗಳಿಕೆ ಇವರದ್ದು. ನಟನೆಯ ಜೊತೆಗೆ ಕನ್ನಡ ಶಾಲೆಗಳ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ನಟನೆಯಲ್ಲಿ ಯಶಸ್ಸು ಹಾಗೂ ಸಮಾಜ ಸೇವೆಯಲ್ಲಿ ಸಾರ್ಥಕತೆ ಕಾಣುತ್ತಿರುವ ಪ್ರಣೀತಾ ಸುಭಾಷ್ ಅವರಿಗೆ ಚಿತ್ತಾರವು ಚಿತ್ತಾರ ಪ್ರೈಡ್ ಆಫ್ ಕರ್ನಾಟಕ 2024 ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಚಿತ್ತಾರ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಡಿಎಸ್ ಮ್ಯಾಕ್ಸ್ ನ ಎಂಡಿ ಆದಂತಹ ಶ್ರೀಯುತ ದಯಾನಂದ್ ಅವರು ಹಾಗೂ ನಿರ್ಮಾಪಕರಾದಂತಹ ಪ್ರಕಾಶ್ ಅವರು ಜೊತೆ ಆಗ್ತಾ ಇದ್ದಾರೆ. ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ. ಕಂಗ್ರ್ಯಾಚುಲೇಷನ್. ಓಕೆ ಪ್ರಣೀತಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಹುಟ್ಟಿ ದಕ್ಷಿಣ ಭಾರತದ ಹೆಮ್ಮೆಯ ನಟಿಯಾಗಿ ರೂಪುಗೊಳ್ತಾ ಇದ್ದೀರಾ. ಕನ್ನಡಿಗರಿಗೆ ಅದು ಹೆಮ್ಮೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಎಲ್ರಿಗೂ ನಮಸ್ಕಾರ. ಈ ಅವಾರ್ಡ್ ಹೆಸರೇ ನನಗೆ ತುಂಬ ಸಂತೋಷ ಕೊಡ್ತಾ ಇದೆ. ಪ್ರೈಡ್ ಆಫ್ ಕರ್ನಾಟಕ ಅಂತ ಒಂದಿಷ್ಟೊಂದು ವೆಯ್ಟ್ ಇರೋ ಒಂದು ಟೈಟಲ್. ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕ ಜನತೆಗೆ, ನಮ್ಮ ಚಿತ್ತಾರ ಟೀಮ್ಗೆ. ಸಿನಿಮಾ ಇಂಡಸ್ಟ್ರಿನಲ್ಲಿ ನಾನು ಫಸ್ಟ್ ಕಾಲಿಟ್ಟಾಗ ನಮ್ಮ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ಈಗ ಮದುವೆ ಆಗಿ ಮಗು ಆದಮೇಲೂ ನನ್ನ ಹಸ್ಬೆಂಡ್ ಈಗ ಅಷ್ಟೇ ಸಪೋರ್ಟ್ ಮಾಡಿ, ಮದುವೆ ಆದರೂ ಪರವಾಗಿಲ್ಲ, ಐಲ್ ಟೇಕ್ ಕೇರ್ ಆಫ್ ದ ಬೇಬಿ, ಗೋ ಔಟ್ ದೇ, ಫಿನಿಶ್ ಯೋರ್ ಶೂಟ್, ಫಿನಿಶ್ ಯೋರ್ ವರ್ಕ್, ಫೋಕಸ್ ಆನ್ ಇಟ್ ಅಂತ ಅವರು ಎಂಕರೇಜ್ಮೆಂಟ್ ಕೊಡ್ತಾರೆ. ಸೊ ಇವತ್ತು ಈ ಅವಾರ್ಡ್ನ ನಾನು ನನ್ನ ಹಸ್ಬೆಂಡ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಪ್ರಣೀತಾ ಅವರೇ, ನೀವು ಮಾತಾಡುವಾಗ ಹೇಳ್ತಾ ಇದ್ರಿ ಇದಕ್ಕೊಂದು ವೆಯ್ಟ್ ಇದೆ ಅಂತ. ಬಟ್ ಮದುವೆ ಆಗಿ ಮಗು ಆದ್ರೂ ಕೂಡ ನೀವು ಹೀಗೆ ವೆಯ್ಟ್ಲೆಸ್ ಆಗಿನೇ ಇದ್ದೀರಲ್ಲ, ಏನ್ ಸೀಕ್ರೆಟ್ ಅಂತ? ಇಲ್ಲ, ವರ್ಕ್ಔಟ್, ಬಿಸಿ ಮಗುವಿಂದ ಓಡ್ತಾನೆ ಬಿಸಿ. ಸೊ ಹಾಗೆ ಇದೇ ತರ ಫಿಟ್ ಅಂಡ್ ಬ್ಯೂಟಿಫುಲ್ ಆಗಿರಿ. ಜೊತೆಗೆ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿ ಕನ್ನಡದ ಹೆಮ್ಮೆ ಆಗಿದ್ದೀರಾ. ಬೇರೆ ಭಾಷೆಗಳಿಗೂ ಕನ್ನಡಕ್ಕೂ ನಿಮಗನ್ಸೋಂತಹ ವ್ಯತ್ಯಾಸ ಏನು? ವ್ಯತ್ಯಾಸ ಏನಂದರೆ, ಕನ್ನಡ ನನ್ನ ಮಾತೃಭಾಷೆ, ಬೇರೆ ಭಾಷೆಗಳು ನನ್ನ ವರ್ಕ್ ಪ್ರೊಫೆಷನ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಮೈ ಹಾರ್ಟ್ ಈಸ್ ಆಲ್ವೇಸ್ ಹಿಯರ್. ಯಾವತ್ತಿದ್ರು ಎಲ್ಲೇ ಹೋದ್ರು ನಾನು ಕನ್ನಡದವಳೆ. ಸೂಪರ್. ಆಕ್ಚುಲಿ ನಿಮ್ಮ ಹಾರ್ಟ್ ಇಲ್ಲೇ ಇರಬೇಕು. ಯಾಕಂದ್ರೆ ನಮ್ಮ ಕನ್ನಡಿಗರಿಗೆ ಅಥವಾ ನಮ್ಮ ಕನ್ನಡದ ಹುಡುಗರಿಗೆ ಬೇಜಾರಾಗ್ಬಿಡುತ್ತೆ ಹಾರ್ಟ್ ಏನಾದರೂ ಬೇರೆ ಕಡೆ ಹೋಗ್ಬಿಟ್ರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಈ ಚಿತ್ರರಂಗದ ಜರ್ನಿ ಇದೇ ರೀತಿಯಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇದೇ ರೀತಿ ಸದಾ ಮುಂದುವರಲಿ, ಕರ್ನಾಟಕಕ್ಕೆ ಮತ್ತಷ್ಟು ಹೆಮ್ಮೆಯನ್ನ ತನ್ನಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಥ್ಯಾಂಕ್ಸ್ ಟು ಉಮಾಶ್ರೀ ಮ್ಯಾಮ್. ಅವ್ರ ಕೈಯಲ್ಲಿ ಅವಾರ್ಡ್ ತಗೊಳ್ಳೋಕ್ಕೆ ಇನ್ನೂ ಸಂತೋಷ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಪ್ರಣೀತಾ ಅವ್ರು.